ಬ್ಯಾಕ್ ಟು ಮೈ ಚಾನಲ್ ಸ್ನೇಜು ಅಫಿಷಿಯಲ್. ಎಸ್, ನಾನು ಇವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ವಿಷಯ ಯಾವುದಪ್ಪ ಅಂತಂದ್ರೆ BSF ಹೆಡ್ ಕಾನ್ಸ್ಟೇಬಲ್ದ ಫಿಸಿಕಲ್ ಪಾಸ್ ಮಾಡ್ಕೊಂಬಂದಿರತಕ್ಕಂಥ ಹುಡುಗರು ಕೇಳಾಕತ್ತಿದ್ದೇನೆಂದ್ರೆ, ಸರ ನೆಕ್ಸ್ಟ್ ಪ್ರೊಸೆಸಿಂಗ್ ಏನೈತಿ, ಎಕ್ಸಾಮ ಅದು ಕನ್ನಡನಾಗೂ ಬರೀಬೋದನ ಅಥವಾ ಇಂಗ್ಲೀಷ್ ಅಥವಾ ಹಿಂದಿದೊಳಗೆ ಮಾತ್ರ ಅವಕಾಶ ಐತೆ, ಅದರದ್ದು ಆಯ್ಕೆ ಪ್ರಕ್ರಿಯೆ ಏನೇನು ಇರ್ತೈತಿ, ಯಾವ ಸಬ್ಜೆಕ್ಟ್ಗೆ ಎಷ್ಟು ಮಾರ್ಕ್ಸ್ ಇರ್ತಾವೆ, ಮತ್ತು ಋಣಾತ್ಮಕ ಮಾರ್ಕ್ಸ್ಗಳು ಅಂದ್ರೆ ಮೈನಸ್ ಮಾರ್ಕ್ಸ್ ಅದಾವೇನ್ರಿ ಅಂತ ಹೇಸಿಂದ ಭಾಳಷ್ಟು ಕೇಳಾಕತ್ತಿದ್ರೆ ಮುಂದಿನ ಏನೇನು ಪ್ರೊಸೆಸ್ ಐತೆ ಅದನ್ನೂ ಹೇಳ್ತೀನಿ. ಎಲ್ಲನೂ ಕರೆಕ್ಟಾಗಿ ನೋಡ್ಕೊತ ಹೋಗ್ಬಿಡ್ರಪ್ಪ. ಈಗಾಗಲೇ ಎಲ್ಲರೂ ಫಿಸಿಕಲ್ ಆಲ್ಮೋಸ್ಟ್ ಹುಡುಗರ ಪಾಸ್ ಮಾಡ್ಕೊಂಬಂದಿರಿ. ಫಿಸಿಕಲ್ದು ಏನೈತಿ ಪಾಸ್ ಆಗೈತಿ. ನೆಕ್ಸ್ಟ್ ಪ್ರೊಸೆಸಿಂಗ್ ಏನೈತಿ ಇಲ್ಲಿ ನೋಡ್ಕೊಳ್ರಿ. ಸೆಕೆಂಡ್ ಪ್ರೊಸೆಸಿಂಗ್ ಏನೈತಪ್ಪ ಅಂತಂದ್ರೆ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ. ಅದಾದ್ಮ್ಯಾಗ ಥರ್ಡ್ ಒನ್ ಏನೈತಿ ಸ್ಕಿಲ್ ಟೆಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಷನ್ನ, ಮೆಡಿಕಲ್ ಎಟ್ ಅ ಟೈಮ್ ಆಗುತ್ತೆ ಇದು ಮೂರೂ. ಸೊ ಈಗಿರೋದು ಮೇನಪ್ಪ ಅಂದ್ರೆ ಎಕ್ಸಾಮ. ಸೊ ಎಕ್ಸಾಮ್ ಏನೈತಿ ನೋಡ್ಕೊಳ್ರಿ. ಎಕ್ಸಾಮ್ ಪ್ಯಾಟರ್ನ್ ಏನೇನು ಇರ್ತೈತಿ ಅಂತ ಹೇಸಿಂದ ಭಾಳ ಕೇಳ್ತಿದ್ದಿರಲ್ಲ. ಸೊ ಕರೆಕ್ಟಾಗಿ ನೋಡ್ಕೊಂಬಿಡ್ರಪ್ಪ. ಎಕ್ಸಾಮ ಟೋಟಲ್ಲಾಗಿ 100 ಪ್ರಶ್ನೆಗಳ 100 ಮಾರ್ಕ್ಸ್ ಇರ್ತಾವೆ. ಇಂಗ್ಲೀಷ್ ಆರ್ ಹಿಂದಿ ಗ್ರಾಮರ್ ಆಪ್ಷನಲ್ ನೀವು ತೊಗೋಬೇಕಾಗಿರ್ತೈತಿ. ಅಲ್ಲಿ ಎಕ್ಸಾಮ್ ಸೆಂಟರ್ಗೆ ಹೋದಾಗ ಕಂಪ್ಯೂಟರ್ ಟಿಕ್ ಮಾಡಬೇಕಾಗುತ್ತೆ. ಇಂಗ್ಲೀಷ್ ಸಬ್ಜೆಕ್ಟ್ ತೊಗೊತೀರಿ ಅಥವಾ ಹಿಂದಿ ತೊಗೋತೀರಿ ಅಂತ ಹೇಳಿ. ಒಂದು ವೇಳೆ ನೀವು ಯಾವುದೂ ತೊಗೊಳಾರ್ದ ನೀವು ಹಿಂದಿ ಪ್ರಶ್ನೆಗಳಿಗೆ ಉತ್ತರ ಹಾಕಿದರೂ ಕೂಡ ಅದನ್ನು ಇಂಗ್ಲೀಷ್ ಎಂದನ್ನು ಕನ್ವರ್ಟ್ ಮಾಡಲಾಗೋದು ಅಂತ ಕೊಟ್ಟಿದ್ದಾರೆ ಅವರು. ಆಯಿತಾ. ಇನ್ನು ಜನರಲ್ ಇಂಟೆಲಿಜೆನ್ಸಿ ಅಂದ್ರೆ ಜನರಲ್ದು ಕರೆಂಟ್ ಇದನ್ನು ತರಲ್ಲ, ಮೆಂಟಲ್ ಎಬಿಲಿಟಿ ಅದು. ಸೊ ಮುಂದೆ ಏನೈತಿ ನಂಬ್ರಿಕಲ್ ಏನು ಬರ್ತೈತಪ್ಪ ಅಂತಂದ್ರೆ ಮ್ಯಾಥ್ಸು. ಸೊ ಮ್ಯಾಥ್ಸು ಟೋಟಲ್ಲು 20 ಪ್ರಶ್ನೆಗಳ 20 ಮಾರ್ಕ್ಸ್ಗಳ, ಮೆಂಟಲ್ ಎಬಿಲಿಟಿ 20 ಪ್ರಶ್ನೆಗಳ 20 ಮಾರ್ಕ್ಸ್ಗಳ, ಇಂಗ್ಲೀಷ್ 20 ಪ್ರಶ್ನೆಗಳ 20 ಮಾರ್ಕ್ಸ್ಗಳ. ಮತ್ತು ಪ್ರಚಲಿತ ಘಟನೆಗಳು ಏನೈತಿ ಅದು 20 ಪ್ರಶ್ನೆಗಳ 20 ಮಾರ್ಕ್ಸ್ಗಳ. ಕಂಪ್ಯೂಟರ್ ನಾಲೆಜ್ ಕೇಳಿದ್ದಾರೆ ಇಲ್ಲಿ. ಸೊ ಅವು 20 ಪ್ರಶ್ನೆಗಳು ಅಂದ್ರೆ ಕಂಪ್ಯೂಟರ್ದು ಒಂದು ಐತಿ 20 ಪ್ರಶ್ನೆಗಳ 20 ಮಾರ್ಕ್ಸ್ ಐತೆ ಅಲ್ಲಿ. ಸೊ ಇದು ಕಂಪ್ಯೂಟರ್ ನಾಲೆಜ್ ಇರಬೇಕು. ಈ ಥರ ಎಕ್ಸಾಮ್ ಪ್ಯಾಟರ್ನ್ ಐತಿ. ಇದನ್ನು ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ರಿ. ಇದ್ರ ಬುಕ್ ಬೇಕಂದ್ರೆ ಫ್ಲಿಪ್ಕಾರ್ಟ್ನ ಸರ್ಚ್ ಮಾಡಿರಿ. BSF ಹೆಡ್ ಕಾನ್ಸ್ಟೇಬಲ್ದ ಬುಕ್ ಅಂತ ಹೇಳಿಸಿಂದ ಅಲ್ಲಿ ಸಾಕಷ್ಟು ಬುಕ್ಗಳು ಬರ್ತಾವೆ. ಯಾವುದೇ ಬುಕ್ ಆದ್ರೂ ಒಂದು ಮಾದರಿಯವಾಗಿ ಇಟ್ಕೊಂಡೇ ಮಾಡಿರ್ತಾರೆ. ಅದರೊಳಗಿನೂ ಯಾವುದೂ ಪ್ರಶ್ನೆಗಳು ಬರೋಂಗಿಲ್ಲ. ಅದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬೇರೆ ಬೇರೆ ಬರ್ತಿರ್ತಾವೆ. ಎಕ್ಸಾಮ್ ನೋಡ್ಕೊಳ್ರಿ. ಕನ್ನಡದ ನಡೀತೀನಿ ಕೇಳೋರು ಹಿಂದಿ ಆರ್ ಇಂಗ್ಲೀಷ್ ಓನ್ಲಿ. ಸೊ ಇದನ್ನು ಬಿಟ್ಟರೆ ಬೇರೆ ಭಾಷೆ ಒಳಗೆ ಎಕ್ಸಾಮನ್ನು ನಡೆಸುವುದಿಲ್ಲ. ಇಷ್ಟು ಮಾತ್ರ ತಲೆಯೊಳಗೆ ಇಟ್ಕೊಂಡ್ಬಿಡ್ರಿ. ಇನ್ನು ನೆಕ್ಸ್ಟ್ ಏನಂತೀವಿ ಋಣಾತ್ಮಕ ಮಾರ್ಕ್ಸ್ಗಳು ಅಂದ್ರೆ ಮೈನಸ್ ಮಾರ್ಕ್ಸ್ ಐತೆ ಅಂತ ಕೇಳ್ತಿದ್ರೆ. ಸೊ ಮೊದಲಾದರೂ ಇದು ಮೈನಸ್ ಮಾರ್ಕ್ಸ್ ಇದ್ದಿದ್ದಿಲ್ಲ. ಈ ಸಾರಿನೂ ಮೈನಸ್ ಮಾರ್ಕ್ಸ್ ಐತೇನ ಇಲ್ಲ ಅಂತ ಹೇಸಿಂದ ಇದ್ರೊಳಗೆ ಯಾವುದೂ ಡಿಟೇಲಾಗಿ ಕೊಟ್ಟಿಲ್ಲ. ಓಕೆ. ಸೊ ಯಾವುದಕ್ಕೂ ಏನೈತಿ ನೀವು ಏನು ಎಕ್ಸಾಮ್ ಬರ್ಲಿಕ್ಕೆ ಹೋಗಿರ್ತೀರಿ ಆ ಟೈಮ್ದಾಗ ಕೇಳ್ರಿ. ಇದ್ರೂ ಕೂಡ 4 ಪ್ರಶ್ನೆಗಳ ತಪ್ಪಾದ್ರೆ 0.25 ಮಾರ್ಕ್ಸ್ಗಳನ್ನು ನಿಮ್ದು ಕಟ್ ಮಾಡ್ತಾರೆ. ತಿಳಿತಾ. ಅಂದ್ರೆ 4 ಕ್ವಶನ್ ತಪ್ಪಾದ್ರೆ 1 ಮಾರ್ಕ್ಸ್ ನಿಮ್ದು ಕಟ್ ಆಗುತ್ತೆ. ತಿಳಿತಾನೆ. ಈ ಥರ ಇರ್ತೈತಿ. ಮೈನಸ್ ಮಾರ್ಕ್ಸ್ ಇದ್ರೂ ಅದನ್ನು ಕನ್ಫರ್ಮ್ ಮಾಡ್ಕೊಳ್ರಿ. ಇದ್ರೊಳಗಂತೂ ಇಲ್ಲ, ಆದ್ರೆ ಆಲ್ಮೋಸ್ಟ್ ಅಲ್ಲಿಗೆ ಹೇಳ್ತಾರೆ ಐತೆ ಅಂತ ಹೇಳ್ಕೇಸಿಂದ. ಇನ್ನು ಮುಂದೆ ನೆಕ್ಸ್ಟ್ ಅದಾದ ಬಳಕೆ ಅಂತ ಪ್ರೊಸೆಸಿಂಗ್ ನೋಡ್ಕೊಳ್ರಿ. ಕಂಪ್ಯೂಟರ್ ಟೈಪಿಂಗ್ ಇರುತ್ತೆ. ಎಕ್ಸಾಮ್ ಅಂತೂ ಹೆಂಗೆ ಬೇಕಾದಂಗೆ ಪಾಸ್ ಹಾಕಿರಿ. ಇಲ್ಲಿ ಏನೈತಿ ಕಂಪ್ಯೂಟರ್ ಟೈಪಿಂಗ್ ನೋಡ್ಕೊಳ್ರಿ ಹೆಡ್ ಕಾನ್ಸ್ಟೇಬಲ್ದವ್ರದ್ದು. ಇದು ಸ್ಟೆನೋಗ್ರಾಫರ್ ಅಂತೂ ತಲೆ ಕಟ್ಸೋಳಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಏನೈತಿ ನಿಮಗೆ ಸ್ಟೆನೋಗ್ರಾಫರ್ ಅಂದ್ರೆ ಏನು ಆಲ್ಮೋಸ್ಟ್ ಗೊತ್ತಿಲ್ಲ, ಅದು ಯಾರಿಗೂ ತಿಳಿಯೋದಿಲ್ಲ. ಅದ್ರ ಬಗ್ಗೆ ಹೇಳಕ್ಕೆ ನಾನು ಹೋಗೋದಿಲ್ಲ. ಡೈರೆಕ್ಟಾಗಿ ಹೆಡ್ ಕಾನ್ಸ್ಟೇಬಲ್ ಅಷ್ಟೇ ಹೇಳ್ತೀನಿ. 35 ವರ್ಡ್ಸನ್ನು ಇಂಗ್ಲೀಷ್ ಟೈಪಿಂಗನ್ನು ಮಾಡ್ಬೇಕು ಪರ್ ನಿಮಿಷ. ಅಂದ್ರೆ 1 ಮಿನಿಟಿಗೆ 35 ವರ್ಡು ಇಂಗ್ಲೀಷ್. ಹಿಂದಿ ಟೈಪಿಂಗ್ ಮಾಡ್ತಂದ್ರೆ 30 ವರ್ಡನ್ನು ಟೈಪಿಂಗ್ ಮಾಡ್ಬೇಕು ಅಂತೇಳಿ. ಇದೇ ಪ್ರಕಾರ ಏನೈತಿ ಮುಂದೆ ಏನೈತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲನೂ ಏನೈತಿ ಆರ್ಮಿಗೆ ಬೇಕಾಗೋ ಡಾಕ್ಯುಮೆಂಟ್ಸ್ಗಳೇನು ಇರ್ತಾವೆ. ಅದರ ಜೊತೆಗೆ ಏನೈತಿ ಮೆಡಿಕಲ್ನು ಕೂಡ ಆಗುತ್ತೆ. ಈ ಥರ ಪ್ರೊಸೆಸಿಂಗ್ ಇರುತ್ತೆ. ಮತ್ತು ಏನಾರು ತಿಳಿದಿರ್ಲಿಕ್ಕಂದ್ರೆ ಡೌಟ್ ಇತ್ತಂದ್ರೆ ಕಮೆಂಟ್ ಹಾಕ್ರೆ ರಿಪ್ಲೈನ ಮಾಡ್ತಿರ್ತೀನಿ. ಸೊ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಎಷ್ಟು 1500 ಚಿಲ್ಲರೆ ಇದ್ದು ಅದಕ್ಕೆ ತಕ್ಕಂಥ ಎಲ್ಲ ಕೂಡಿಸಿ 1800 ಏನು ಆಗಿದ್ದಾವೆ. ಪೋಸ್ಟನ್ನು ಹೆಚ್ಚು ಮಾಡಿದ್ದಾರೆ. ಖುಷಿ ವಿಚಾರ. ಚೆನ್ನಾಗಿ ಎಕ್ಸಾಮ್ ಬರ್ಕೋರಿ. ಎಕ್ಸಾಮ್ ಅಂತೂ ಆಲ್ಮೋಸ್ಟ್ ಅಲ್ಲಾಗಿ ಪಾಸ್ ಹಾಕಿರಿ. ಮತ್ತು ಕ್ಲಾಸ್ ಮಾಡ್ತೀನಿ ಅಂದ್ಕೊಂಡಿದ್ದಿರಲ್ಲ, ಕ್ಲಾಸ್ ಮಾಡ್ತೀನಿ ಅಂದ್ಕೊಂಡವ್ರಿಗೆ ಈಗಾಗಲೇ ನಮ್ಮ ಅಕಾಡೆಮಿ ಒಳಗೆ ಅಡ್ಮಿಷನ್ ಸ್ಟಾರ್ಟ್ ಅದಾವೆ. ಏಪ್ರಿಲ್ 15ರಿಂದ ಕ್ಲಾಸ್ಗಳ ಸ್ಟಾರ್ಟ್ ಆಗ್ತಾವೆ. ಆದಷ್ಟು ಬೇಗ ಅಡ್ಮಿಷನ್ ಮಾಡ್ಕೊಳ್ರಿ. ನನ್ನ ಸ್ನೇಜು ಆಫೀಸಲ್ಲಿ ಮಾರ್ಗದರ್ಶನದಾಗ ಸೋಲ್ಜರ್ ಅಕಾಡೆಮಿ ಒಳಗೆ ಕ್ಲಾಸ್ ನಡೆಯಕತ್ತಾವ. ಒಟ್ಟಾರೆ ನಮ್ಮ ಹುಡುಗರಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.